ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬರ ಹಲವಾರು ಖಾತೆಗಳನ್ನು ನಿಭಾಯಿಸ್ಯಾರ ಅವರು. ಇನ್ನು ಅವರನ್ನು ಡಿಸಿಎಂ ಮಾಡಿ ತಮ್ಮ ಎಸ್ ಎಂ ಕೃಷ್ಣ ಸರ್ಕಾರ ಮತ್ತು ಬಂಗಾರಪ್ಪ ಸರ್ಕಾರ ಉತ್ತರ ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಅವರಿಗೆ ಅವಕಾಶ ಕೊಟ್ಟರೆ ಮಾದಿಗ ಸಮಾಜ ವತಿಯಿಂದ ಇಲ್ಲಿ ಯುವ ಸಮಾಜದ ಬೆಂಬಲ ಅವ್ರಿಗೆ ಇರುವುದರಿಂದ 2028ಕ್ಕೆ ಮತ್ತೆ ನಿಮ್ಮ ಸರ್ಕಾರ ಬರಬೇಕಾದ್ರೆ. ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಹಲವಾರು ಪ್ರಮುಖ ಖಾತೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿರುವ ಸಚಿವ ಆರ್ ಬಿ ತಿಮ್ಮಾಪುರ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂಬ ಒತ್ತಾಯ ಮುಧೋಳ ಕ್ಷೇತ್ರದಲ್ಲಿ ಹೆಚ್ಚುತ್ತಿದೆ. ಸಮುದಾಯದ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು, ಒಂದು ವೇಳೆ ಅವಕಾಶ ಸಿಗದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸವಾಲು ಎದುರಾಗಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಬನ್ನಿ, ಈ ಕುರಿತು ಅವರು ಏನು ಹೇಳುತ್ತಿದ್ದಾರೆ ಅನ್ನೋದನ್ನ ಕೇಳೋಣ. ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಸಾಹೇಬರ ನಿಶುಲ್ಕ ಕ್ಷೇತ್ರದಿಂದ 4ನೇ ಬಾರಿ ಸಚಿವರಾಗಿ ಕೆಲಸ ಈಗಾಗಲೇ ಮಾಡ್ಯಾರು. ಆದರೆ ಇತ್ತೀಚಿನ ದಿನದಲ್ಲಿ ತಿಮ್ಮಾಪುರ ಸಾಹೇಬರ ಒಂದು ಕ್ಯಾಬಿನೆಟ್ನಲ್ಲಿ ಸೇರಿಸ್ಬೇಕಂತೇಳಿ ನಾವು ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯ ಮಾಡ್ತೇವೆ. ಹಲವಾರು ಸಲ ತಿಮ್ಮಾಪುರ ಸಾಹೇಬರು ಸಮಾಜಕ್ಕಾಗಲಿ ಹಾಗೂ ಕ್ಷೇತ್ರಕ್ಕಾಗಲಿ ಅಭಿವೃದ್ಧಿ ಕೆಲಸವನ್ನು ಸಾಕಷ್ಟು ಮಾಡ್ಯಾರು. ಆ ಕೆಲಸ ಕಾರ್ಯಗಳನ್ನು ನೋಡ್ಯಾದರು. ಮತ್ತು ಈಗಾಗಲೇ ಒಂದು ಬ್ರಿಡ್ಜ್ ಆಯ್ತು, ನೀರಾವರಿ ಇದ್ರದಾತು, ಮತ್ತು ಮೀಸಲಾತಿ ಒಳ ಮೀಸಲಾತಿದಾತು, ಹಲವಾರು ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಯಾರ. ಆದ್ರೆ ಎಲ್ಲೋ ಒಂದು ಕಡೆ ತಿಮ್ಮಾಪುರ ಸಾಹೇಬ್ರ ಹೆಸರು ಈಗ ತಾನೇ ನಮ್ಗೆ ಟಿವಿ ಮಾಧ್ಯಮದ ಮುಖಾಂತರ ಎಲ್ಲೂ ಹೆಸರು ಕಾಣಲಿಲ್ಲ. ಅದಕ್ಕೆ ನಾವು ಸಡನ್ ಆಗಲಿ ನಮ್ಮ ಸಮುದಾಯದ ಹಿರಿಯರು ನಾವು ಕೂಡಿ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಇದೇ ರೀತಿ ತಿಮ್ಮಾಪುರ ಸಾಹೇಬ್ರ ಈ ಸರನು ಸಿದ್ದರಾಮಯ್ಯ ಸಾಹೇಬ್ರ ಕ್ಯಾಬಿನೆಟ್ ಅಲ್ಲಿ ಇದ್ರು. ಈಗ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲೂ ತಿಮ್ಮಾಪುರ ಸಾಹೇಬ್ರನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಮುಧೋಳ ತಾಲೂಕಾ SC ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒತ್ತಾಯನ ಮಾಡ್ತಾರೆ. ಮತ್ತು ತಿಮ್ಮಾಪುರ ಸಾಹೇಬರು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು. ಮತ್ತು ಇನ್ನು ಬರತಕ್ಕಂಥ ಖಾತೆಯನ್ನ ಉಪಮುಖ್ಯಮಂತ್ರಿ ಕೊಡ್ಬೇಕಂತೆ ಮುಧೋಳ ತಾಲೂಕಾ ಕಾಂಗ್ರೆಸ್ ಪಕ್ಷದ ನಮ್ದು ಒತ್ತಾಯ ಐತಿ. ಮತ್ತು ಹಲವಾರು ಖಾತೆ ಈಗಾಗಲೇ ನಿಭಾಯಿಸ್ಯಾರು. ಇನ್ನು ಈ ಮಾಡುವಂತ ಕ್ಯಾಬಿನೆಟ್ ನಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಖಾತೆ ಕೊಡಬೇಕಂತೇಳಿ ಮುಧೋಳ ತಾಲೂಕಾ ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯ ಮಾಡ್ತಾರೆ. ಈಗ ಹಿಂದಿನ ಶ್ರೀ ಮುಖ್ಯಮಂತ್ರಿಯಾಗಿದ್ದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ಯಾರು. ಈಗ ತಾನೇ ನೂತನವಾಗಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಅವರ ಒಂದು ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾಗಿ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ ಐತಿ. ಮತ್ತು ಈಗಾಗಲೇ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಯಾರು. ಉತ್ತರ ಕರ್ನಾಟಕದಲ್ಲಿ ತಿಮ್ಮಾಪುರ ಸಾಹೇಬರು ಪ್ರಭಾವಿ ನಾಯಕರು. ಸಮಾಜ ಹಾಗೂ ಸಂಘಟನೆಯನ್ನು ಸಂಪೂರ್ಣವಾಗಿ ತಮ್ಮ ತನುಮನ ಧನದಿಂದ ಮೈಗೂಡಿಸಿಕೊಂಡು ಅವರನ್ನ ಒಂದು ಚಾಕಚಕ್ಯತೆಯನ್ನು ಮುನ್ನಡೆಸ್ಕೊಂಡು ಬಂದಾರು. ಈ ತರನಾಗಿ ಇನ್ನೂ ಒಂದು ಹೆಚ್ಚಿನ ಅವಕಾಶಗಳನ್ನು ಅವ್ರು ಕೊಟ್ಟದ್ದಾದ್ರೆ ಪಕ್ಷ ಮತ್ತು ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯನ್ನು ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ನಾವು ಸಂಪೂರ್ಣವಾದ ವಿಶ್ವಾಸ ಐತಿ. ಸಮುದಾಯದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರಿಗೆ ಇವತ್ತ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಖಾತೆಯನ್ನು ಕೊಟ್ಟು ಅವರನ್ನು ಡಿಸಿಎಂ ಮಾಡಿ ತಮ್ಮ ಸರ್ಕಾರದಲ್ಲಿ ಮುಂದುವರೆಸ್ಕೊಂಡು ಹೋಗ್ಬೇಕಂತೇಳಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರಿಗೂ ಕೂಡ ನಾವು ಇವತ್ತ ವಿನಂತಿ ಮಾಡ್ಕೊತೀವಿ. ಅಂದ್ರೆ ಇವತ್ತಿನ ದಿವಸ ಅವರು SM ಕೃಷ್ಣ ಸರ್ಕಾರ ಮತ್ತು ಬಂಗಾರಪ್ಪ ಸರ್ಕಾರ ಹಾಗೂ ಸಿದ್ದರಾಮಯ್ಯ ಸರ್ಕಾರ ಹಲವು CMಗಳೇ ನಮ್ಮ ರಾಜ್ಯದ CMಗಳೇ ಅವರ ಜೋಡಿ ಖಾತೆ ಹಲವು ಖಾತೆ ನಿಭಾಯಿಸಿದ ಅನುಭವ ಇದೆ. ಹಿರಿಯ ಸಚಿವರಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಅವರಿಗೆ ಅವಕಾಶ ಕೊಟ್ಟರೆ ಬರುವ 2028ರ ಚುನಾವಣೆಯ ಸಮಯದಲ್ಲಿ ನಮ್ಮ ಮಾದಿಗರ ಓಟವನ್ನು ಹಾಕಿಸ್ಕೊಳ್ಳಕ್ಕೆ ಅವರಿಗೆ ಬಹಳ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಕತ್ತೆ ಅಂತೇಳಿ ನಾವು ಅವರಿಗೆ ವಿನಂತಿ ಮಾಡ್ಕೊತೀವಿ. ಹಲವಾರು ಖಾತೆಗಳು ನಿಭಾಯಿಸಿದಂಥ ಹಿರಿಯ ಸಚಿವರು, ನಮ್ಮ ಹಿರಿಯ ರಾಜ್ಯದ ನಾಯಕರು, ಮಾದಿಗ ಸಮುದಾಯದ ನಾಯಕರಂತ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಅವರಿಗೆ ನೀವು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಮತ್ತು DCM ಮಾಡಲಿಲ್ಲ. ನಾವು ದಯಮಾಡಿ ಅವರನ್ನು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಮಾಡಿ ಅವಕಾಶ ಕೊಡ್ಬೇಕಂತೇಳಿ ತಮಗೆ ನಾವು ವಿನಂತಿ ಮಾಡ್ಕೊತಾ, ರಾಜ್ಯದ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದರಿಂದ ಈಗಿನ ಮುಖ್ಯಮಂತ್ರಿ ಆಗಿರುವಂಥ
ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ನಮ್ಮಲ್ಲಿ ಒಂದು ವಿನಂತಿ. ನಾನು ಮುಧೋಳ ತಾಲೂಕಿಂದ ಮಾತಾಡ್ತಾ ಇದ್ದೇನೆ. ಇಲ್ಲಿ ಮುಧೋಳ ತಾಲೂಕಿನ ನಮ್ಮ ಸಚಿವರು ಸನ್ಮಾನ್ಯ ಶ್ರೀ RB ತಿಮ್ಮಾಪುರ ಸಾಹೇಬರ ಪರವಾಗಿ ನಾವೆಲ್ಲರೂ ಇವತ್ತು ಮಾದಿಗ ಸಮಾಜ ವತಿಯಿಂದ ಇಲ್ಲಿ ಕಳಕಳಿ ವಿನಂತಿ ಮಾಡ್ಕೊತಿದ್ದೀವಿ. ಏನಪ್ಪ ಅಂದರೆ ನಮ್ಮ ರಾಜ್ಯದ ನಾಯಕರು, ಉತ್ತರ ಕರ್ನಾಟಕದ ಮಾಸ್ ಲೀಡರ್ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ ಸಾಹೇಬರು, ಇವರು ನಿನ್ನೆ ಮೊನ್ನೆ ರಾಜಕೀಯ ಬಂದವರಲ್ಲ, ಎಷ್ಟೋ ಮಂತ್ರಿಗಳ ಸ್ಥಾನಗಳನ್ನು ನಿಭಾಯಿಸುವುದು ಬಂದಿದ್ದಾರೆ. ಅದೇ ರೀತಿಯಾಗಿ ಈಗ ಏನು DK ಶಿವಕುಮಾರ್ ಒಂದು ಸರ್ಕಾರದ ಮುಖ್ಯಮಂತ್ರಿ ಇದ್ದಾರೆ. ಅವರು ಕೂಡ ಒಂದು ಒಳ್ಳೆಯ ಸ್ಥಾನವನ್ನು ನಮ್ಮ ನಾಯಕರಾಗಿರುವಂಥ RB ತಿಮ್ಮಾಪುರ ಅವರು ನೀಡಬೇಕು. ಮತ್ತು ಅವರ ಜೊತೆಯಾಗಿ ಎಲ್ಲ ಸಮಾಜ, SC ST ಹಾಗೂ ಲೆಫ್ಟ್ ರೈಟ್ ಐನ್ ಸಮಾಜ, ಎಲ್ಲ ಸಮಾಜದ ಬೆಂಬಲ ಅವ್ರಿಗೆ ಇರುವುದರಿಂದ ಮುಂದಿನ ನಿಮಗೆ ಚುನಾವಣೆಗೆ ತುಂಬ ಅನುಕೂಲವಾಗುತ್ತದೆ. 2028ಕ್ಕೆ ಮತ್ತೆ ನಿಮ್ಮ ಸರ್ಕಾರ ಬರಬೇಕಾದ್ರೆ ನಮ್ಮ ಮಾಸ್ ಲೀಡರ್ ಆಗಿರುವಂಥ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ ಅವರಿಗೆ ಸಚಿವ ಸ್ಥಾನ ಜೊತೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ DK ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಕೇಳ್ಕೊತಾ ಇದ್ದೀನಿ.